ವೆಲ್ಕಮ್ ಟು ಅವರ್ ಡಿಪಾರ್ಟ್ಮೆಂಟ್ ಸರ್. ಥ್ಯಾಂಕ್ ಯು. ನೋಡ್ರಿ, ನನ್ನ ನಿಮ್ಮ SP ಆಗಿ ಕಳಿಸಿದ್ದಾರೆ ನಿಜ. ಆದ್ರೆ ಇಲ್ಲಿ ನಾವು ಅಣ್ಣ ತಮ್ಮಂದರ ಮನೋಭಾವನೆಯಿಂದ ಕೆಲಸ ಮಾಡಬೇಕು. ದ ಸಿಚುವೇಶನ್ ಇಸ್ ವೆರಿ ಅಲಾರ್ಮಿಂಗ್. ಪ್ರತಿದಿನ ಹೆಚ್ಚೆಚ್ಚಿನ ಜನ ರೋಡ್ ಆಕ್ಸಿಡೆಂಟ್ಗಳು ಸಾಯ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರತಿದಿನ ಪ್ರತಿಯೊಂದು ಸರ್ಕಲ್ ಅಲ್ಲಿ ಕೂತ್ಕೊಂಡು ಹೆವಿ ಟ್ರಾಫಿಕ್ ಇರೋ ಸರ್ಕಲ್ಸ್ ಲಿಸ್ಟ್ ಮಾಡಿದ್ದೀನಿ. ಸಿ ದ ಟ್ರಾಫಿಕ್ ಸಿಗ್ನಲ್ಸ್ ಇನ್ಸ್ಟಾಲ್ ದ ಇಮಿಡಿಯೇಟ್ಲಿ. ಸನ್ಮಾನ್ಯ ಸಾಂಗ್ಲಿಯಾನರವರಿಗೆ ಅನೇಕ ಒತ್ತಡದ ಕೆಲಸ ಕಾರ್ಯಗಳಿದ್ದರೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಈ ಸಮಾರಂಭಕ್ಕೆ ಆಗಮಿಸಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷಕರವಾದ ವಿಚಾರವಾಗಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರನ್ನು ಕುರಿತು ಕೆಲವು ಹಿತವಚನಗಳನ್ನು ಸನ್ಮಾನ್ಯ ಸಾಂಗ್ಲಿಯಾನರವರು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನವಭಾರತದ ನಿರ್ಮಾಪಕರಾದ ನಿಮಗೆ ನಾನು ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಅತ್ಯಮೂಲ್ಯವಾದ ವಿದ್ಯಾರ್ಥಿ ವರ್ಷಗಳನ್ನ ರಾಜಕೀಯ ನಾಯಕರ ಪೊಳ್ಳ ಆಶ್ವಾಸನೆಗಳಿಗೆ ಮರಳಾಗದೆ ಅಥವಾ ಅಂದ್ರೆ ಡ್ರಗ್ಸ್ಗೆ ಆಕರ್ಷಿತರಾಗದೆ ಅಥವಾ ಚಾಕು ಚೂರಿ ಸಂಸ್ಕೃತಿಗೆ ಬಲಿಯಾಗದೆ ಭವ್ಯ ಭಾರತದ ಕನಸಾದ ಕನಸು ಮಾಡೋದಕ್ಕೆ ಮೀಸಲಾಗಲಿ. ಇದೇ ನನ್ನ ನಮ್ರ ಪ್ರಾರ್ಥನೆ. ಏನ್ ಹೇಳ್ತಿದ್ದೀರಾ ನೀವು? ಇರೋ ಸತ್ಯ ರೀ, ಇರೋ ಕಟ ರೀ. ಅದೇ ಹಲೋ, ಸಾಂಗ್ಲಿಯಾನ ಹಿಯರ್. ನಿಮ್ಮ ಈ ರಾಜಕೀಯ ಚಟುವಟಿಕೆಗಳು ಆಸ್ಪತ್ರೆಯಿಂದ ದೂರ ಎಲ್ಲಾದ್ರೂ ವೇದಿಕೆ ಮೇಲೆ ಇಟ್ಕೊಂಡು ನೀವು ಹಣ ಕೊಟ್ಟು ಕರ್ಕೊಂಡ್ ಬಂದಿರೋ ಈ ಜನ ಅವ್ರ ಧಿಕ್ಕಾರ ನನ್ನನ್ನು ಏನು ಮಾಡಕ್ಕಾಗಲ್ಲ. So shut up and get out. ತಿಳ್ಕೊಂಡಿರೋ ಆರಕ್ಷಕ ಠಾಣೆಯಲ್ಲಿ ಚಿತ್ರಹಿಂಸೆ ಕೊಟ್ಟು ಸಾಯಿಸುವಂತ ನೀಚ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಕರ್ತವ್ಯ ದ್ರೋಹ ಬಗಿದೆ. ಆರಕ್ಷಕ ಅನ್ನೋ ಪದದ ಅರ್ಥ ಜನಗಳಿಗೆ ತಿಳಿಸೋ ಹಾಗೆ ನಾನಿದು ಸರ್, ನನ್ನ ಆಸ್ತಿ ಅಂತ ಇರೋದು ಒಂದ್ ಸೂಟ್ ಕೇಸು, 4 ಜೊತೆ ಬಟ್ಟೆಗಳು. ನೀವು ಯಾವುದೇ ಊರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ನಾನು ಹೋಗಿಸಿದ್ದೆ. ಬಟ್ ಒನ್ ಥಿಂಗ್ ಸರ್, ನಾನು ಎಲ್ಲೇ ಹೋಗ್ಲಿ, ನನ್ನನ್ನು ಯಾವ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಎತ್ತ ಹಾಕ್ಲಿ, ನನ್ನ ಕರ್ತವ್ಯಕ್ಕೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ. ಅಂತ ಸಂದರ್ಭ ಬಂದ್ರೆ ನನ್ನ ಪ್ರಾಣ ಕೊಡೋಕೆ ಹಿಂಜರಿಯಲ್ಲ ಸರ್. ಸೇರೋದು ಮೇನ್ ರೋಡ್ಗೆ ತಾನೆ. ಓಹೋ, ಸರ್, ನೀವು ಹೇಳ್ತಾ ಇರೋ ಪವರ್ಫುಲ್ ಮ್ಯಾನೇಜ್ ನಮ್ಮ ಡಿಪಾರ್ಟ್ಮೆಂಟ್ ಇಡೀ ಪವರ್ ಒತ್ತೆ ಇಡಿ ಅಂತ ಸರ್. ಅಪ್ಪಿ ತಪ್ಪಿ ಹಾಗೇನಾದ್ರು ಆದ್ರೆ ನಮ್ಮಿಬ್ಬರಿಗೂ ಕೆಲಸ ಇರಲ್ಲ. ಇಬ್ರು ಕೈ ಮುಗಿಸ್ಕೊಂಡು ಅದಂದಾಜ್ ಬರ್ತಿರೋ ಪ್ರಸಾದಕ್ಕೆ ಕಾಯ್ತಾ ಇರ್ಬೋದು. ಇಲ್ಲ ಅವ್ರು ನಮ್ಮ ಕುತ್ತಿಗೆ ಹಾಕಿರೋ ಚೈನ್ ಇಟ್ಕೊಂಡು ಯಾವುದೋ ಮರಕ್ಕೋ ಲೈಟ್ ಕಂಬಕ್ಕೋ ಕಾಲ್ ಎತ್ಕೋಬಹುದು. What do you mean? How, sir, can you ever imagine any respectable officer to be a chain dog of that Mr. Dhanraj? Officer! I'm sorry, sir. ಆದ್ರೆ ನಾನು ಹೇಳಿದ್ದು ನಿಮ್ಮ ಕಲ್ಪನೆಗೆ ಮೀರಿದ್ದು ಅಂದಮೇಲೆ ನಾನು ಆಕೆ ರಿಲೀಸ್ ಮಾಡಕ್ಕೆ ಖಂಡಿತ ತಯಾರಿ. ಸರ್, ಕಾನೂನು ಅವ್ರಿಗೆ ಕೊಳ ಹಾಕೋದ್ ಬದಲು ಅವರೇ ಕಾನೂನಿಗೆ ಕೊಳ ಹಾಕಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನಾನು ಫೋನ್ ಮಾಡಿ ನನ್ನ ರಾಜೀನಾಮೆ ಸಮೇತ ಆಕೆಯನ್ನು ರಿಲೀಸ್ ಮಾಡಿ. ಗುಡ್ ಬೈ ಸರ್.